ಹಾಗಾದ್ರೆ ಏನು ಮಾಡ್ಬೇಕು ಮಣ್ಣನ್ನು ರಿಪೇರಿ ಮಾಡಲಿಕ್ಕೆ? ಏನೂ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನೀವೇನು ಮಾಡ್ತಿದ್ರಲ್ಲ ಅದನ್ನು ಮಾಡೋದು, ಹೊಸದೇನೂ ಮಾಡುವಂಗಿಲ್ಲ. ಮೊದಲು ಏನು ಮಾಡ್ತಿದ್ರಿ ಅದನ್ನು ಮರ್ತು ಹೋಗಿರಿ. ಮೊದಲು ಏನು ಮಾಡ್ತಿದ್ದೀವಿ ಅಂದ್ರೆ ತಿಪ್ಪೆ ಗುಂಡಿ ಇರ್ತಿತ್ತು, ತಿಪ್ಪೆಯಲ್ಲಿ ಸಗಣಿ ಹಾಕ್ತಿದ್ದೀವಿ, ಕಸ ಹಾಕ್ತಿದ್ದೀವಿ, ಕಳತು ಗೊಬ್ಬರ ತಯಾರಾಗ್ತಿತ್ತು. ಅದನ್ನು ತಗೊಂಡೋಗಿ ಹೊಲದಲ್ಲಿ ಎತ್ತಿನ ಗಾಡಿಯಲ್ಲಿ ತೊಗೊಂಡೋಗಿ ಹೊಲದಲ್ಲಿ ಹಿಂಬಂಡಿ ಅಂತಿದ್ದೀವಿ ನಾವು. ಅದಕ್ಕೆ ಬಂಡಿ ಏನಿತ್ತು ಅದನ್ನು ಹಿಂಬಂಡಿ ಮಾಡ್ತಿದ್ದೀವಿ. ಹಾಂ ಬಂಡಿ ಹಾರಿಬಿಡೋದು. ಹಾರಿಬಿಟ್ರಿ ಅಂತಂದ್ರೆ ಒಂದೇ ಕಡೆ ಅದು ಬೀಳ್ತಿತ್ತು. ಆಮೇಲೆ ಬುಟ್ಟಿ ತೊಗೊಂಡು ಚಕ್ರ ಬುಟ್ಟಿ ಹಾಕ್ತಿದ್ದೀವಿ ಹೊಲದಾಗ. ಆಮೇಲೆ ರೆಂಟೆ ಕುಂಟ ಹೊಡೆದು ಮಣ್ಣಲ್ಲಿ ಸೇರಿಸ್ತಿದ್ದೀವಿ. ಬಿತ್ತಿಗೆ ಆದ ನಂತರ ಮಳೆ ಬಂತು ಅಂದ್ರೆ ಬೆಳೆ ಬರ್ತಿತ್ತು. ಬಂದ ನಂತರ ಒಂದು ವಿಷಯ ನಿಮ್ಗೆ ಗೊತ್ತಾಗ್ತಿತ್ತು, ಯಾವುದು ಅಂದ್ರೆ ಎಲ್ಲೆಲ್ಲಿ ಹಾರಿಬಿಟ್ಟಿದ್ದೀವಿ ಗಾಡಿ ಅನ್ನೋದು ಗೊತ್ತಾಗ್ತಿತ್ತು. ಆಗ್ತಿತ್ತಿಲ್ವ? ಯಾಕಾಗ್ತಿತ್ತು? ಎಲ್ಲಿ ಗಾಡಿ ಹಾರಿಬಿಟ್ಟಿದ್ದೀವಲ್ಲ ಅಲ್ಲೇ ಬೆಳೆ ಬೇರೆ ಬೆಳೆಗಿಂತಲೂ ದಷ್ಟಪುಷ್ಟವಾಗಿರ್ತಿತ್ತು. ಆ ಬೆಳೆಗಳ ಸುತ್ತ ಯಾವ ಹುಳುಗಳು ಬರ್ತಿದ್ದಿಲ್ಲ, ಅದಕ್ಕೆ ಯಾವ ರೋಗಗಳು ಆಗ್ತಿರಲಿಲ್ಲ. ಈ ನಿಸರ್ಗದ ನಿಯಮ ಏನು ಅಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾರು ಸಶಕ್ತರದಾರ ಅವ್ರನ್ನ ಬದುಕಲಾಕ್ ಬಿಡ್ತೈತಿ, ಯಾರ ಹತ್ರ ಶಕ್ತಿ ಇರಂಗಿಲ್ಲಲ್ಲ ಅವ್ರನ್ನ ತೆಗೆದು ಹಾಕ್ತೈತಿ ನಿಸರ್ಗ. ಊರೊಳಗೂ ನೋಡ್ರಿ, ಯಾರು ಬೇಕಾದ ಬಡಿಗೆ ಹೊಲ ಯಾವನು ಚಲೋ ಐತಲ್ಲ ಅವನ ಮನೆ ಸುತ್ತಮುತ್ತ ಸಹಿತ ಯಾರೂ ಹಾಯಂಗಿಲ್ಲ. ಒಬ್ಬ ಬಡವ ನಿರ್ಗತಿಕ ಸಂಭಾವಿತ ಮನುಷ್ಯ ಇದ್ನಂತಂದ್ರೆ ಎಲ್ಲರೂ ದಿವಸ ಎಲ್ಲ ಅವನ ಮೇಲೆ ಆಕ್ರಮಣ ಮಾಡೋದು. ಅಂದ್ರೆ ಅಶಕ್ತರ ಮೇಲೆ ಆಕ್ರಮಣ ಯಾವಾಗಲೂ ಆಗುತ್ತೆ, ಸಶಕ್ತರ ಮೇಲೆ ಆಕ್ರಮಣ ಆಗೋದಿಲ್ಲ. ಇದು ಕೇವಲ ಮನುಷ್ಯನಿಗೆ ಅಲ್ಲ, ಈ ಸೃಷ್ಟಿ ಎಲ್ಲ ಜೀವಗಳಿಗೂ ಅಪ್ಲೈ ಆಗುತ್ತೆ. ಎಲ್ಲಿ ನಾವು ಗಾಡಿ ಡಂಪ್ ಮಾಡಿದ್ದೀವಿ ಅಲ್ಲಿ ಬೆಳೆ ಹುಲಸಾಗಿ ಬರ್ತಿತ್ತು, ದಷ್ಟಪುಷ್ಟವಾಗಿ ಬರ್ತಿತ್ತು. ಆ ಬೆಳೆ ಮೇಲೆ ಯಾವ ಕ್ರಿಮಿಕೀಟಗಳು ಕೂಡ್ತಿದ್ದಿಲ್ಲ. ನೀವು ಕೇಳ್ಬೋದು, ತಿನ್ಲಿಕ್ಕಿಷ್ಟು ಚೆನ್ನಾಗಿರುತ್ತೆ ಅದರೊಳಗೆ ಯಾಕೆ ಬೆಳೆ, ಅದ್ರ ಮ್ಯಾಗ ಯಾಕೆ ಹುಳುಗಳು ಕೂಡಬಾರ್ದು ಅಂತ. ಆ ಹುಳುಗಳು ಇಷ್ಟು ಬುದ್ಧಿವಂತ ಅದಾವ್ರು, ನಿಮ್ಗೆ ಹೇಳ್ತೀನಿ. ಮನುಷ್ಯನಿಗಿಂತಲೂ 1000 ಪಟ್ಟು ಬುದ್ಧಿವಂತರು ಹುಳುಗಳು. ಯಾಕೆ ಅಂದ್ರೆ ಆ ಬೆಳೆಯಲ್ಲಿ ಅಲ್ಲಿ ಚೆನ್ನಾಗಿ ಜೀವಾಣುಗಳು ಬಿದ್ದಿರೋದ್ರಿಂದ, ಪೋಷಕಾಂಶ ಭೂಮಿಗೆ ಚೆನ್ನಾಗಿ ದೊರಕಿರೋದ್ರಿಂದ ಆ ಬೆಳೆಗಳನ್ನೆಲ್ಲ ತಗೊಂಡು ಸದೃಢವಾಗಿ ಬೆಳೆದು ನಿಂತಿದೆ. ಆ ಬೆಳೆಯಲ್ಲಿ ಪ್ರೋಟೀನದ ಪ್ರಮಾಣ ಅಧಿಕ ಇರೋದ್ರಿಂದ ಆ ತಿನ್ನಲಿಕ್ಕೆ ಬಂದಂಥ ಹುಳುಗಳಿಗೆ ಅದು ಪಚನ ಆಗೋದಿಲ್ಲ. ಮತ್ತು ಹುಳುಗಳದ್ದು ಏನೊಂದು ವೈಶಿಷ್ಟ್ಯ ಅಂದ್ರೆ ಅವು ಬೆಳೆಯನ್ನು ನೋಡಿದ ಕೂಡಲೇ ತಿಳ್ಕೊತಾವು ಇದು ನಮಗೆ ಪಚನ ಆಗುತ್ತೋ ಇಲ್ಲೋ ಅಂತ. ಪಚನ ಆಗಲಿಲ್ಲ ಅಂತಂದ್ರೆ ಆ ಬೆಳೆ ಸಮೀಪದಲ್ಲಿ ಸಹಿತ ಹೋಗೋದಿಲ್ಲ. ಆದ್ರೆ ಮನುಷ್ಯ ಹಂಗಲ್ಲ, ಆಗಲಿ ಆಗದೇ ಇರಲಿ ನುಂಗುದು ಒಂದೇ ಅವನ ಕೆಲಸ. ಪಚನ ಆಗ್ತೈತಂದ್ರೂ ನುಂಗ್ತಾನ, ಆಗಂಗಿಲ್ಲ ಅಂದ್ರೂ ನುಂಗ್ತಾನ. ಪುಕ್ಕಟೆ ಸಿಗ್ತೈತಲ್ಲ ನುಂಗ್. ರೊಕ್ಕ ಕೊಟ್ಟಂತರೂ ತೊಗೊಂಡು ನುಂಗ್ತಾನೆ, ಆ ಮಾತು ಬೇರೆ. ಆದ್ರೆ ಪುಕ್ಕಟೆ ಸಿಗ್ತಿತ್ತು ಅಂದ್ರೆ ವಿಷಾನೂ ನುಂಗ್ತಾನೆ, ಇವ ಬಿಡುವುದಿಲ್ಲ. ಆದ್ರೆ ಹುಳುಗಳು ತುಂಬ ಜಾಣ. ಅವು ತಮಗೆ ಪಚನ ಆಗದಂತಹದ್ದನ್ನು ಎಂದೂ ಮುಟ್ಟೋದಿಲ್ಲ. ಹೀಗಾಗಿ ನಾವು ಏನು ಮಾಡಬೇಕು, ನಮ್ಮ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ನಮ್ಮ ಮಣ್ಣನ್ನು ಸಶಕ್ತಗೊಳಿಸ್ಬೇಕು. ಮಣ್ಣಿಗೆ ನೀವು ಕಂಪೋಸ್ಟ್ ಹಾಕಿರಿ, ಬೇರೆ ಬೇರೆ ಪ್ರಕಾರದ ಗೊಬ್ಬರಗಳನ್ನು ಹಾಕಿರಿ. ಆ ಗೊಬ್ಬರಗಳಲ್ಲಿ ಸುಮಾರು ಪ್ರಕಾರಗಳು ಹೇಳಿದ್ರಲ್ಲಿ ಈಗಾಗಲೇ. 1 ಗ್ರಾಮ್ ಸಗಣಿಯೊಳಗೆ 400 ಕೋಟಿ ಜೀವಾಣುಗಳನ್ನು ನಿರ್ಮಾಣ ಮಾಡುವಂಥ ಕ್ಷಮತೆ ಕಲ್ಚರ್ ಇದೆ. ಅಂದರೆ 1 ಸ್ಪೂನು ಮೊಸರು 1 ಹಂಡೆ ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡುತ್ತಲ್ಲ, ಹಾಕುತ್ತೆ, ಮಾಡುವಂಥ ಅಥವಾ ಮೊಸರಾಗುವಂಥ ಪರಿವರ್ತನೆಯನ್ನು ಮಾಡುತ್ತಲ್ಲ, ಒಂದೇ ಚಮಚ ಇದೆ ಅದು. ಆದರೆ 1 ಹಂಡೆ ಹಾಲನ್ನು ತನ್ನಂತೆ ಮಾಡಿಕೊಳ್ಳುತ್ತೆ. ಹಾಗೆ ಒಂದಿಷ್ಟು ಸಗಣಿ ಈ ಭೂಮಿಯಲ್ಲಿರುವಂಥ ಯಾವುದೇ ಪ್ರಕಾರದ ಬಯೋಮಾಸ್ ಇರಲಿ ಅದನ್ನು ಗೊಬ್ಬರವನ್ನಾಗಿ ಪರಿವರ್ತಿಸುವಂಥ ಸಾಮರ್ಥ್ಯ ಈ ದೇಶಿ ಹಸುಗಳ ಸಗಣಿಯಲ್ಲಿದೆ. ನೀವು ದೇಶಿ ಹಸುವಿನ ಸಗಣಿ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ದೇಶಿ ಹಸುವಿನ ಈ ಪಚನ ಸಂಸ್ಥೆ ಅಂತ ಏನಿದೆಯಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ 4 ಭಾಗಗಳಿವೆ ಪಚನ ಸಂಸ್ಥೆಯಲ್ಲಿ. ಅಲ್ಲಿರುವಂಥ ಜೀವಾಣುಗಳನ್ನು ಅರ್ಥ ಮಾಡ್ಕೋಬೇಕು ನೀವು.
ಅವು ಯಾವ ರೀತಿ ಕೆಲಸ ಮಾಡ್ತಾವು ಅಂತ ಅವನ್ನ ಅರ್ಥ ಮಾಡ್ಕೋಬೇಕು. ಏನೇ